ಎಲ್ರಿಗೂ ನಮಸ್ಕಾರ. ನನ್ನ ಚಿಕ್ಕ ಅನಿಸಿಕೆ ಹೇಳ್ಬೇಕನ್ನಷ್ಟು ಹೇಳ್ತಾ ಇದ್ದೀನಿ. ಸರಿನಾ ತಪ್ಪ ನೀವೇ ಡಿಸೈಡ್ ಮಾಡಿ. ಏನಂದರೆ, ಮುಂದೆ ಒಂದಿನ ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ಹೀರೋಗಳು ಡೈರೆಕ್ಟ್ರ್ ಮನೆ ಮುಂದೆ ನಿಂತ್ಕೊಂಡು, ಪ್ರೊಡ್ಯೂಸರ್ ಮನೆ ಮುಂದೆ ನಿಂತ್ಕೊಂಡು, ಸರ್ ನನಗೊಂದು ಕತೆ ಮಾಡಿಕೊಡಿ ಸರ್, ನನ್ನ ಸಿನಿಮಾ ಪ್ರೊಡ್ಯೂಸ್ ಮಾಡಿಕೊಡಿ ಸರ್ ಅಂತ ಬೇಡ್ಕೊಳ್ಳೋ ಟೈಮ್ ಬರುತ್ತೆ. 90% ನಿಜ. ಹೆಂಗೆ ಅಂತ ಹೇಳ್ತೀನಿ. ಈಗಾಗಲೇ ತಮಿಳು ತೆಲುಗು ಸೀರಿಯಲ್ಗಳು ಕನ್ನಡ ಭಾಷೆಯಲ್ಲಿ ಬರ್ತಿದೆ, ಒಳ್ಳೆ TRP ಹೋಗ್ತಾ ಇದೆ. ಯಾರಾದರೂ ಕೇಳ್ತವರಾ? ಇಲ್ಲ. ನಮ್ಮ ಕನ್ನಡ ಧಾರಾವಾಹಿಕತೆ ಮುಗೀತು. ಅದೇ ಚಾನೆಲ್ಗಳಲ್ಲಿ ತಮಿಳು ತೆಲುಗು ಸಿನಿಮಾಗಳು ಕನ್ನಡ ಭಾಷೆಯಲ್ಲಿ ಬರ್ತಾಯಿದೆ. ಯಾರಾದರೂ ಕೇಳ್ತವರಾ? ಇಲ್ಲ. ಒಳ್ಳೆ TRP ಹೋಗ್ತಾಯಿದೆ, ಯಾರು ಕೇಳ್ತಾ ಇಲ್ಲ. ಅದೇ ಸಿನಿಮಾಗಳು ಥಿಯೇಟ್ರಿಗೆ ಬರುತ್ತೆ. ಅಂದರೆ ಇಷ್ಟು ದಿನ ಅವ್ರ ಭಾಷೆಯಲ್ಲಿ ಬರೋದು, ಇನ್ನು ಮೇಲೆ ಕನ್ನಡ ಭಾಷೆಯಲ್ಲಿ ಬರುತ್ತೆ. 200-300 ಥಿಯೇಟ್ರು. ಹೊಸೊಬ್ಬರಿಗೆ ತೊಂದರೆ ಆಗುತ್ತೆ, ಹೊಸೊಬ್ಬರಿಗೆ ಚಿತ್ರಮಂದಿರನೇ ಸಿಗೋಲ್ಲ. ಆವಾಗ ಯಾರು ಕೇಳ್ತಾರಾ? ಕೇಳೋದಿಲ್ಲ ಅನಿಸುತ್ತೆ. ಶಿವ ಮಾಡ್ದಂಗಿರೋ ಅಂತ ಇರ್ಬೋದೇನೋ. ಇನ್ನು ಮುಂದೆ ಹೋದರೆ ಅದೇ ಸಿನಿಮಾಗಳು ನಮ್ಮ ಕನ್ನಡ ಭಾಷೆಯಲ್ಲಿ 500 ಥಿಯೇಟ್ರ್ ಬಿಡುಗಡೆ ಆಗುತ್ತೆ. ಅದರಿಂದ ನಮ್ಮ ದೊಡ್ಡ ಹೀರೋಗಳವರಲ್ಲ, ಅವು ಸಿನಿಮಾಗೆ ತೊಂದರೆ ಆಗುತ್ತೆ. ಆಗ ಧ್ವನಿ ಎತ್ತುತ್ತಾರೆ. ಏನಂತ? ಅಲ್ಲ, ನೀವು ಅನ್ಯ ಭಾಷೆಗೆ ಇಷ್ಟು ನಿಗದಿ ಕೊಡಿಸ್ಬೇಕು, ಥಿಯೇಟ್ರು ಇಷ್ಟು ಥಿಯೇಟ್ರ್ ಬಿಟ್ಟರೆ ನಾವೇನು ಮಾಡಬೇಕು, ನಮ್ಮ ಕಲಾವಿದರು ಎಲ್ಲ ಹೋಗ್ಬೇಕು, ನಮ್ಮ ಇಂಡಸ್ಟ್ರಿ ಕತೆ ಏನಾಗಬೇಕು ಅಂತ. ಆವಾಗ ಕೇಳೋದು ಇವಾಗೇ ಕೇಳಿ. ಇದೆಲ್ಲರಿಗೂ ಗೊತ್ತದೆ ನಮ್ಮ ಮುಂದೆ ಹಿಂಗೆ ಆಗುತ್ತೆ ಅಂತ. ಇವಾಗಲೇ ಕೇಳಿ. ಒಂದು ದಾರಿ ಆಗಲಿ, ಎಷ್ಟೋ ಜನ ಕಲಾವಿದರು ಬದುಕಾಗುತ್ತೆ, ನಾಶ ಆಗೋದು ತಪ್ಪುತ್ತೆ, ಎಷ್ಟೋ ಹೊಸ ಸಿನಿಮಾಗಳು ಕಾಣೆ ಆಗೋದು ತಪ್ಪುತ್ತೆ. ಇವಾಗಲೇ ಕೇಳಿ. ಹೆಂಗೆ ಅಂತ ಹೇಳ್ತೀನಿ. ಅದೂ ಇಡೀ ಪ್ರಪಂಚದಲ್ಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಊಟ ತರಿಸ್ಕೊಳ್ಳೋ ನಮ್ಮ ಇಂಡಿಯಾ ನಂಬರ್ 1 ಅಂತೆ. ರಿಸ್ಕು ತೊಗೊಳಲ್ಲ. ಯಾವ ಸ್ಟವ್ ಹಚ್ಚೋದು, ತರಕಾರಿ ತಂದು ಹೆಚ್ಚೋದು, ಸುಡೋದು, ಮಸಾಲೆ ಹಾಕೋದು ಯಾಕೆ? ಆನ್ಲೈನ್ ಬರುತ್ತಲ್ಲ. ಹಂಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಕೆಲವೊಂದು ಪ್ರೊಡ್ಯೂಸರ್ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಸಿನಿಮಾ ಮಾಡಬೇಕಂದ್ರೆ ಈಗಾಗ ಬಜೆಟು, ಲೊಕೇಶನು, ಶೂಟಿಂಗು, ಡಬ್ಬಿಂಗ್, ಎಡಿಟಿಂಗ್, ಸೆನ್ಸಾರ್ ಹಾಕಬೇಕು. ರೆಡಿ ಇರೋ ಸಿನಿಮಾ ತಮಿಳು ರೆಡಿ ಇರುತ್ತೆ, ತರ್ತಾರೆ, ವಾಯ್ಸ್ ಕೊಡ್ತಾರೆ, ಮ್ಯೂಸಿಕ್ ಹಾಕ್ತಾರೆ, ರಿಲೀಸ್ ಮಾಡ್ತಾರೆ. ಅದೇ ಕಾಸಿಲ್ಲಿ ಬಂತಲ್ಲ, ಇನ್ಯಾಕೆ ರಿಸ್ಕು? ಹಿಂಗಾದರೆ ಹೀರೋಗಳ ಕತೆ ಏನಾಗುತ್ತೆ ಹೇಳಿ? ಯಾವ ಪ್ರೊಡ್ಯೂಸರ್ ಮನೆ ಮುಂದೆ ಬರೋಲ್ಲ ಸಿನಿಮಾ ಮಾಡಿ ಅಂತ. ಹೀರೋಗಳು ಸುಮ್ಮನೆ ಕುತ್ಕೊಬೇಕು. ಇದೇ ಆಗೋದು ಕತೆ. ದಯವಿಟ್ಟು ನಾನು ಹೇಳಿ ಸರಿಯೋ ತಪ್ಪೋ ಗೊತ್ತಿಲ್ಲ. ನಿನ್ನೆ ನಾನು ಸೀರಿಯಲ್ ನೋಡ್ಬೇಕಾದ್ರೆ ಕೆಲವೊಂದು ಮನೇಲಿ ಯಾರು ತೆಲುಗು ಸೀರಿಯಲ್ನ ತುಂಬ ಇಂಟ್ರೆಸ್ಟಾಗಿ ನೋಡೋರು. ಆಗ ಅನ್ನಿಸ್ತು, ಮುಂದೆ ಇಂಡಸ್ಟ್ರಿ ಕತೆ ಹಿಂಗೆ ಆಗ್ಬೋದು ಅಂತ ಅನ್ನಿಸ್ತು. ಹೇಳ್ತಾ ಇದ್ದೀನಿ. ಸರಿ ಇದೆ, ಸರಿ ಮಾಡ್ಕೊಳ್ಳಿ. ತಪ್ಪಿದರೆ ಕ್ಷಮಿಸ್ಬಿಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.